ಏನು ವಿಟ್ನೆಸ್ ಆದಷ್ಟು ಬೇಗ ಕಣ್ಮರೆಯಾಗಕ್ಕೆ ನೋಡ್ತಿದ್ದಾರಾ? ಸಿಎಂ ಕೊನೆಗೂ ಮಾತಾಡಿದ್ರು. ಸೌಜನ್ಯ ಕೇಸ್ ಬಗ್ಗೆ ಏನು ಹೇಳಿದ್ರು ಕೇಳಿ. ಯಾವುದೋ ಚಾನೆಲ್ ಸೌಜನ್ಯ ಕೇಸ್ನ SIT ರಚನೆ ಬಗ್ಗೆ ಕೇಳಿದರೆ ಸಿಎಂ ಗೊತ್ತು, ನಾನೇ ಮಾಡಿದ್ದು, ತೋರಿಸ್ತೀನಿ ಅಂದ ತಕ್ಷಣ ಮಾಡೋಕ್ಕಾಗಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಅದಕ್ಕೂ ಪ್ರೊಸೆಸ್ ಇದೆ, ಇನ್ನೂ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಅದ್ರ ಮಧ್ಯದಲ್ಲೇ ಬಂದು SIT ರಚನೆ ಮಾಡಿ ಅಂದರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಮಾಡಲಿ, ಅವ್ರ ವರದಿ ಬಂದ ಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಸಿಎಂ ಮಾತಾಡಿರೋ ಕ್ಲಿಪ್ ಇಲ್ಲಿದೆ ನೋಡಿ. ಯಾವುದೇ ಗೋಪಾಲ್ ಗೌಡ್ರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಪರಾನೂ ಇಲ್ಲ, ವಿರೋಧನೂ ಇಲ್ಲ. ಕಾನೂನು ಪ್ರಕಾರ ಮಾಡ್ತೀವಿ. ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು. SIT ಮಾಡಬೇಕು ಅಂತಂದ್ರೆ SIT ಮಾಡ್ತೀವಿ. ಇಲ್ಲ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನ್ ಮಾಡಿದಾನೆ, 10 ವರ್ಷ ಅಬ್ಸ್ಕಾಂಡ್ ಆಗ್ಬಿಟ್ಟಿದ್ದ. ಅವನು 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ. ಆ 164 ಸ್ಟೇಟ್ಮೆಂಟ್ ನಲ್ಲಿ ಅವನು ಏನ್ ಹೇಳ್ಬೇಕು ಎಲ್ಲ ಹೇಳಿದಾನೆ. ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದಾನೆ. ಆ ಎಣೆಗಳನ್ನ ತೋರಿಸ್ತೀನಿ, ಬೇಕಾದ್ರೆ ಊತ ಹಾಕಿರೋ ಜಾಗ ಕರ್ಕೊಂಡು ಹೋಗಿ ಮಾಡ್ತೀನಿ ಅಂತ. ಪೊಲೀಸ್ನವ್ರು ಏನ್ ಹೇಳ್ತಾರೆ ನೋಡೋಣ, ಇವತ್ತು ನಾಳೆ ಒಳಗಡೆ. ಯಾವುದೇ ಒತ್ತಡ ಇಲ್ಲ. ಒತ್ತಡ ಹಾಕಿದ್ರು ನಾವ್ ಯಾರ ಮಾತು ಕೇಳಲ್ಲ, ಕಾನೂನು ರೀತಿಯೇ ಮಾಡ್ತೀವಿ. ಹಾಗೆ ವಿಟ್ನೆಸ್ ಹಾಗೂ ಅಡ್ವೊಕೇಟ್ ಬಾಡಿ ತೆಗೆಯೋಕೆ ಧರ್ಮಸ್ಥಳಕ್ಕೆ ಹೋದಾಗ ಪೊಲೀಸರು ಯಾಕೆ ಬಂದಿದ್ದೀರಾ ಅನ್ನೋ ಪ್ರಶ್ನೆಗೆ ಪೊಲೀಸರು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಅದರಲ್ಲೇನಿದೆ ನೋಡಿ. ಅಡ್ವೊಕೇಟ್ ಜೊತೆ ನಮ್ಮ ಕನ್ವರ್ಸೇಷನ್ ಕೇವಲ ಇಮೇಲ್ ಥ್ರೂ ನಡೀತಿದೆ. ವಿಟ್ನೆಸ್ ಇದಾರೋ ಇಲ್ವೋ, ಬಂದಿದ್ದಾರೋ ಇಲ್ವೋ ಏನು ಮಾಹಿತಿ ಕೊಟ್ಟಿದ್ದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಮಗೆ ಗುಪ್ತ ಮಾಹಿತಿ ಬಂದಿದೆ. ವಿಟ್ನೆಸ್ ಪ್ರೊಸೆಸ್ ಆದ ತಕ್ಷಣ ತಲೆಮರೆಸಿಕೊಳ್ತಾನೆ ಅಂತ ಮಾಹಿತಿ ಬಂದಿದೆ. ಆ ಕಾರಣಕ್ಕೆ ಪ್ರೊಸೆಸ್ ಪ್ರಕಾರ ಹೋಗೋ ಬದಲು ಬಾಡಿ ಹೊರ ತೆಗೆಯೋಕೆ ಅವಸರ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ವಿಟ್ನೆಸ್ ಪರ್ಮಿಷನ್ ಕೊಟ್ಟರೆ ಬ್ರೈನ್ ಮ್ಯಾಪಿಂಗ್ ಆರ್ ನಾರ್ಕೋ ಅನಾಲಿಸಿಸ್ ಮಾಡ್ತೀವಿ ಅಂತ ನ್ಯಾಯಾಲಯಕ್ಕೆ ಮನವಿ ಕಳಿಸಿದಾರಂತೆ. ಬಾಡಿ ಯಾವಾಗ ಹೊರ ತೆಗಿತಾರ ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಯಾವಾಗ ಸೂಕ್ತ, ಯಾವ ಸಂದರ್ಭದಲ್ಲಿ ತೆಗೀರಿ ಅಂತ ಹೇಳ್ತಾರೋ ಆವಾಗ ಅಂತ ದಕ್ಷಿಣ ಕನ್ನಡ ಪೊಲೀಸ್ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ್ದಾರೆ.